ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಉಪಾಧೀಕ್ಷಕರು ಹುನಗುಂದ ಉಪವಿಭಾಗ ಹಾಗೂ ಹುನಗುಂದ ಪಟ್ಟಣದ ಪೊಲೀಸ್ ಠಾಣೆಯ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಅಕ್ಟೋಬರ್ 9, 2025 ರಂದು ಸಂಜೆ 8 ಗಂಟೆಗೆ ವರ್ಗಾವಣೆಗೊಂಡ ಜಿಲ್ಲಾ ಪೊಲೀಸ್ ಉಪಾಧೀಕ್ಷಕರು ಹುನಗುಂದ ಉಪವಿಭಾಗದ ವಿಶ್ವನಾಥ ಕುಲಕರ್ಣಿರಿಗೆ ಹಾಗೂ ಹುನಗುಂದ ತಾಲೂಕಾ ಪೊಲೀಸ್ ವೃತ್ತನಿರೀಕ್ಷಕರಾದ ಸುನಿಲ ಸವದಿರಿಗೆ ಬೀಳ್ಕೊಡುವ ಸಮಾರಂಭ ಹಾಗೂ ಜಿಲ್ಲಾ ಉಪಾಧೀಕ್ಷಕರು ಹುನಗುಂದ ಉಪವಿಭಾಗಕ್ಕೆ ವರ್ಗಾವಣೆಯಾಗಿ ಆಗಮಿಸಿದ ಸಂತೋಷ್ ಬಿಬನ್ನಟ್ಟಿರಿಗೆ ಸ್ವಾಗತ ಸಮಾರಂಭವು ಹುನಗುಂದ ಪಟ್ಟಣದ ಗುರುಭವನದ ಸಭಾಂಗಣದಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಬದಾಮಿ ತಾಲೂಕಾ ಪೊಲೀಸ್ ವೃತ್ತನಿರೀಕ್ಷಕರಾದ ಕರಿಯಪ್ಪ ಬನ್ನೇರು ಪ್ರಾಸ್ತಾವಿಕ ಪರ ಹಾಗೂ ಮಾಜಿ ಸೈನಿಕರಾದ ವಿಜಯದಳವಾಯಿರು ಅತಿಥಿಗಳ ಪರ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ವರ್ಗಾವಣೆಯಾದ ಪೊಲೀಸ್ ವೃತ್ತನಿರೀಕ್ಷಕರಾದ ಸುನಿಲ ಸವದಿ ಹಾಗೂ ಬೆಂಗಳೂರು ಜಿಲ್ಲೆಗೆ ವರ್ಗಾವಣೆಯಾದ ಪೊಲೀಸ್ ಉಪಾಧೀಕ್ಷಕರಾದ ವಿಶ್ವನಾಥ ಕುಲಕರ್ಣಿರು ಬೀಳ್ಕೊಡುಗೆ ಪರ ಹಾಗೂ ಕಲಬುರಗಿ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲಾ ಉಪಾಧೀಕ್ಷಕರಾಗಿ ಹುನಗುಂದ ಉಪವಿಭಾಗಕ್ಕೆ ಆಗಮಿಸಿದ ಸಂತೋಷ್ ಬಿಬನ್ನಟ್ಟಿರು ಸ್ವಾಗತ ಪರಮಾತುಗಳನ್ನಾಡಿ 2 ವರ್ಷದ ಕರ್ತವ್ಯ ನಿಭಾಯಿಸಿ ವರ್ಗಾವಣೆಗೊಂಡ ಪೊಲೀಸ್ ಅಧಿಕಾರಿಗಳು ಸದಾ ಒತ್ತಡದ ವೃತ್ತಿಯಾಗಿದ್ದರಿಂದ ಎದುರಾಗುವ ಸಮಸ್ಯೆಗಳಿಗೆ ಅವರ ಸಲಹೆ ಮಾರ್ಗದರ್ಶನ ಮತ್ತು ಸಹಕಾರವು ಕುಟುಂಬದ ಸದಸ್ಯರ ಹಾಗೆ ಅನೂನ್ಯತೆಯಿಂದ ಕೊಡಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಸೈನಿಕರು ದೇಶದ ಗಡಿರಕ್ಷಣೆಯ ಜವಾಬ್ದಾರಿ ವಹಿಸಿಕೊಂಡರೆ ಆಂತರಿಕವಾಗಿ ಕಾನೂನು ಸುವ್ಯವಸ್ಥೆ ಮತ್ತು ಸಮಾಜದಲ್ಲಿ ಶಾಂತಿ ನೆಲೆಗೊಳಿಸುವುದು ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ. ಆ ನಿಟ್ಟಿನಲ್ಲಿ ವರ್ಗಾವಣೆಗೊಂಡ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ದಕ್ಷತೆ ಪ್ರಾಮಾಣಿಕತೆಯಿಂದ 2 ವರ್ಷಗಳ ಕಾಲ ಯಶಸ್ವಿಯಾಗಿ ನಿಭಾಯಿಸಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಇನ್ನಷ್ಟು ಉನ್ನತ ಹುದ್ದೆಗಳ ಪಡೆದು ಮತ್ತೆ ನಮ್ಮ ಜಿಲ್ಲೆಗೆ ಬರುವಂತಾಗಲೆಂದು ಹಾಗೂ ಅವರ ಮತ್ತು ಕುಟುಂಬಕ್ಕೆ ಭಗವಂತಾಯುಷ ಆರೋಗ್ಯ ಕರುಣಿಸಲೆಂದು ಶುಭ ಹಾರೈಸಿದರು. ನಂತರ ಬೀಳ್ಕೊಡುಗೆ ಪರಮಾತುಗಳಲ್ಲಿ ಶರಣರ ನಾಡಿನಲ್ಲಿ 2 ವರ್ಷಗಳವರೆಗೆ ತಮ್ಮ ವೃತ್ತಿ ನಿಭಾಯಿಸಲು ಅವಕಾಶ ಸಿಕ್ಕಿರುವುದಕ್ಕೆ ತಾವುಗಳು ಭಾಗ್ಯವಂತರು ಎಂದರಲ್ಲದೆ ಈ ನೆಲದಲ್ಲಿ ಜನಿಸಿ ಜೀವಿಸುತ್ತಿರುವ ನೀವೆಲ್ಲ ಪುಣ್ಯವಂತರಾಗಿದ್ದರೆಂಬ ಮಾತುಗಳು ಪ್ರಸ್ತಾಪವಾದವು. ನಂತರ ಈ 2 ವರ್ಷಗಳ ಕಾಲ ಬಸವಣ್ಣನವರ ಇವನಾರವ ಎಂಬ ವಚನ ವಾಚಿಸಿ ಮನೆಮಗನಂತೆ ಸಾರ್ವಜನಿಕರೆಲ್ಲೆತ್ತಿಕೊಂಡಿದ್ದಕ್ಕೆ ಧನ್ಯವಾದಗಳು ವ್ಯಕ್ತವಾದವು. ನಂತರ ಪ್ರಸ್ತುತ ಪರಿಸ್ಥಿತಿಯು ವೃತ್ತಿಯನ್ನು ಉಳಿಸಿಕೊಳ್ಳುವ ಸವಾಲಿನ ಕಠಿಣ ಪರಿಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಿದೆ. ಹಾಗಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಹಾಗೂ ಕಾನೂನು ಸುವ್ಯವಸ್ಥೆ ಮತ್ತು ಸಮಾಜದಲ್ಲಿ ಶಾಂತತೆ ಸುರಕ್ಷತೆಯ ನಿರೀಕ್ಷೆಗೆ ತಕ್ಕಂತೆ ಆಧೀನ ಸಿಬ್ಬಂದಿಗಳು ವೃತ್ತಿ ನಿಭಾಯಿಸುವಂತಾಗಬೇಕೆಂಬ ಹಾಗೂ ಬದಲಾದ ಪೊಲೀಸ್ ತಾಂತ್ರಿಕ ಕೌಶಲ್ಯಾವಸ್ಥೆಗೆ ಒಗ್ಗಿಕೊಂಡು ನಿಮ್ಮ ವೃತ್ತಿ ನಿಭಾಯಿಸುವಂತಾಗಬೇಕೆಂಬ ಕಿವಿಮಾತು ವ್ಯಕ್ತವಾದವು. ನಂತರ ಜಿಲ್ಲಾ ಉಪಾಧೀಕ್ಷಕರು ಹುನಗುಂದ ಉಪವಿಭಾಗಕ್ಕೆ ಆಗಮಿಸಿದ ಸಂತೋಷರ ಮಾತುಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರೆಂಬುವುದು ಇದ್ದೇ ಇರುತ್ತದೆ. ಹಾಗಾಗಿ ಇಲಾಖಾ ಅಧೀನಾಧಿಕಾರಿಗಳು ಮತ್ತು ಸಾರ್ವಜನಿಕರು ಮೊದಲಿನ ಅಧಿಕಾರಿಗಳಿಗೆ ನೀಡಿದ ಸಹಕಾರದಂತೆ ತಮ್ಮೊಂದಿಗೆ ಇರಲೆಂದು ಮನವಿ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಹವಾಲ್ದಾರರಾದ ಸಿದ್ದು ಕೌಳಗಿರು ಎಮ್ಮಿಡೋಣಿರು ವೇದಿಕೆ ಹಂಚಿಕೊಂಡಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಹುನಗುಂದ ಮತ್ತು ಇಲಕಲ್ಲ ಪೊಲೀಸ್ ಇಲಾಖಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಘಟಕದ ಅಧ್ಯಕ್ಷರಾದ ಗೌರವಾನ್ವಿತ ಸುಬೇದಾರ ಮೇಜರ್ ಬಾಲಪ್ಪ ಕಿರಸೂರ ನೇತೃತ್ವದ ಮಾಜಿ ಸೈನಿಕ ಸದಸ್ಯರಿಂದ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ರಾಜಕೀಯ ನಾಯಕರಿಂದ ಹಾಗೂ ಸಾರ್ವಜನಿಕರಿಂದ ಅದ್ಧೂರಿಯಾಗಿ ಬೀಳ್ಕೊಡುವ ಮತ್ತು ಸ್ವಾಗತದ ಸನ್ಮಾನ ಕಾರ್ಯಕ್ರಮ ಜರುಗಿತು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸುರೇಶ್ ಸಾಹೇಬರು ವೃತ್ತದಲ್ಲಿ ಕೆಲಸ ನಿರ್ವಹಿಸಿದ್ರು. ಅವರು ನಾವು 2 ವೃತ್ತದಲ್ಲಿ ಒಂಥರ ಅಂದರೆ ಇಬ್ಬರು ಅವ್ರು ಸೀನಿಯರ್ ಇದ್ರು ಸಹಿತ ನಮಗೆ ಆ ಭಾವನೆ ಪಡ್ಕೊಳ್ಳಿಲ್ಲ. ಯಾಕಂದ್ರೆ ಅವರು ಆ ರೀತಿ ಬ್ರದರ್ ಅಂತ ಮಾತಾಡ್ತಾರೆ. ನಮಗೆ ಅಂದ್ರೆ ಏನಪ್ಪ ಸೀನಿಯರ್ ನಾವೇನು ಮುಜುಗರ ಪಡ್ಕೊಳ್ಳುವಂಥ ವ್ಯವಸ್ಥೆ ಅವರಲ್ಲಿ ಇಲ್ಲ. ಅದೇ ರೀತಿ ಆ ಇಬ್ಬರು ಅಧಿಕಾರಿಗಳು ಇವತ್ತು ಈ ಉಪವಿಭಾಗವನ್ನು ಬಿಟ್ಟು ಬೇರೆ ಕಡೆ ಕೆಲಸ ನಿರ್ವಹಿಸಿದ್ದಾರೆ. ಸುನೀಲ್ ಸರ್ ಮತ್ತು ಇದೇ ಜಿಲ್ಲೆಯಲ್ಲಿ
ಈಗಾಗಲೇ ಮಾತಾವೆಲ್ಲ ನಡೆದು ವಾರಕ್ಕಂತೇಳಿ ಇದೇ ಜಿಲ್ಲೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ರೀತಿ ಎಲ್ಲ ಅನುಭವಿಸಿದಂಥ ಅಧಿಕಾರಿಗಳು ಒಮ್ಮೆ ನಮಗೆ ವರ್ಗಾವಣೆಗೆ ಹೋದಾಗ ಸ್ವಲ್ಪ ದುಃಖನ ಆಗ್ತದೆ, ಬಟ್ ಇನ್ನೊಂದು ಕಡೆ ಸಂತೋಷನ ಆಗ್ತದೆ. ಏನಪ್ಪ ಅಂದ್ರೆ ಇನ್ನೊಂದು ಕಡೆ ಒಳ್ಳೆ ಜಾಗಕ್ಕೆ ಹೋಗಿ ಅಲ್ಲಿ ಕ್ಷೇತ್ರ ಆತ್ಮೀಯ ಏರಿಯಾ ಕ್ಷೇತ್ರ ಇವರ ಅನುಭವ ಅಲ್ಲಿ ಹರಳಿ ಅಂತ ಆ ನಿಟ್ಟಿನಲ್ಲಿ ನಮ್ಗೆ ಸಂತೋಷ ಆಗ್ತದೆ. ಅದ ಕಾರಣ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಹೋಗ್ಬೇಕಾದ್ರೆ ಹೇಳಬೇಕು. ನಾನು ಹೇಳ್ತಿದ್ದೆ, ಇಂಥ ಅಧಿಕಾರಿಗಳು ನಾನು ಸರ್ವಿಸ್ನಲ್ಲಿ ಫಸ್ಟ್ ಸಿಕ್ಕಿದ್ದು ಇಲ್ಲ ಯಾರು ಅನ್ಯಾಯ ಹೇಳ್ತಿದ್ರು, ಬಟ್ ಈಗ ಆ ರೀತಿ ಇಲ್ಲ ಅಂತ ಬಹಳ ಸಲ ನಾನು ಹೇಳಿದ್ದೀನಿ. ಕೆಲ ಅಧಿಕಾರಿಗಳು ಗೊತ್ತಿರಬೇಕಪ್ಪ, ಗೊತ್ತಿರಲಿಕ್ಕಿಲ್ಲ, ಅವರು ಸಹಿತ ಇದೇ ರೀತಿಯಾದ ಒಂದು ವರ್ಚಸ್ಸು ಇಟ್ಕೊಂಡು ಅವರು ಸಹಿತ ಈ ಮೇಲ ಮೂಲಗಳನ್ನು ಅನುಭವಿಸಿದ್ದೇನೆ. ಹೇಳ್ತಾ ನಾನು ಎರಡು ಮಾತು ಮುಗಿಸಿದ್ದೆ. ಈಗ ಈ ಸಭೆಯ ಉದ್ದೇಶಿಸಿ ಕಾರ್ಯಕ್ರಮದಲ್ಲಿ ಹೇಳುತ್ತೆ, ಈ ಕಾರ್ಯಕ್ರಮ ಹೇಳುತ್ತೆ. ಯಾಕಂದ್ರೆ ಇಂಥ ಒಂದು ದಕ್ಷ ಅಧಿಕಾರಿಗಳನ್ನು ನಾವು ಬೀಳ್ಕೊಡೋದಂದ್ರೆ ನಮ್ಮ ಅಮ್ಮ ಹೇಳಿದ್ರು ಭಾರತ ಮನಸ್ಸಿನಿಂದ, ಹಾಗೆ ಸರ್ ಭಾರತ ಮನಸ್ಸಿನಿಂದಲೇ ಈ ಒಂದು ಹುದ್ದೆನೇ ಹಾಗೆ ಬೆಲ್ಟ್ ನೌಕರಿ ಅಂತಂದ್ರೆ ಹಂಗೆ ನಾವು ಸೈನಿಕರು ದೇಶ ಗಡಿ ಕಾಯ್ತೀವಿ, ಆದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಊರನ್ನ ಕಾಯ್ತಾರೆ, ಊರನ್ನ ನಮ್ಮ ಕಾನೂನನ್ನ ಕಾಯ್ತಾರೆ, ಹಾಗೆ ನಮ್ಮ ಜನತೆಯನ್ನು ರಕ್ಷಣೆ ಮಾಡ್ತಾರೆ. ಇಂಥ ಒಂದು ಯಾವುದೇ ಒಂದು ಅಧಿಕಾರಿಯಾಗಿ ಅವರಿಗೆ 2 ವರ್ಷ ಒಂದು ಜಗದಲ್ಲಿ ಅವಧಿ ಇರುತ್ತೆ. ಆ ಅವಧಿಯಲ್ಲಿ ಅವರು ಎಷ್ಟು ನಮ್ಮ ಅಧಿಕಾರಿ ಸೇವೆಯನ್ನು ಸಲ್ಲಿಸಬೇಕು, ಯಾವ ತರ ಸಲ್ಲಿಸಬೇಕು ಅನ್ನೋದು ನಮ್ಮ ಅಧಿಕಾರಿ ಕುಲಕರ್ಣಿ ಸಾಹೇಬರವರಿಗೆ ತಿಳಿಸಿದ್ರು. ಅವ್ರು ಯಾವ ತರ ನಾನು ಅವ್ರ ಬಗ್ಗೆ ಒಂದು 2 ಮಾತು ಹೇಳ್ತೀನಿ. ಯಾಕೆ ಅಂತಂದ್ರೆ ಸಮಸ್ಯೆ ಆಗಲಿ ನಮ್ಮ ಕಾರ್ಯಕ್ರಮಕ್ಕಾಗಲಿ ನಾವು ಅವ್ರಿಗೆ ಹೋಗಿ ಕೇಳಿದಾಗ ಬಹಳ ಮೊದಲು ಸೈನಿಕರ ನೀವು ಇದನ್ನ ಮಾಡ್ತಾರಲ್ಲ, ಸೈನಿಕರು ಯಾವ ಸೈನಿಕರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೈನಿಕರು ನಾವು ಜಾಸ್ತಿ ಇಲ್ಲಿ ಜಾಸ್ತಿ ಮಾಡಬೇಕು. ಯಾಕಂತಂದ್ರೆ ಯಾವುದೋ ಹಬ್ಬ ಫೆಸ್ಟಿವಲ್ ಬಂದಾಗ ಮಾತ್ರ ಸೈನಿಕರು ನಾವು ಹೇಳಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿಬ್ಬಂದಿಗಳು ನೀವು ಬಂದು ಬಹಳ ಅಗಸರು ಬರೋದು, ಹಾಗಾಗಿ ನಾವು ಖುಷಿ ಅನಿಸ್ತು. ಈ ಕಾರ್ಯಕ್ರಮ ಗೊತ್ತಿಲ್ಲ, ಪಟ್ನ ಹೇಳಿದ್ರು ಸರ್ ನಮ್ಮ ಸಿಬ್ಬಂದಿ ಎಲ್ಲ ನಮ್ಮ ಸಮಸ್ಯೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಹಾಗೆ ನಮ್ಮ ಸುನಿಲ್ ಸೌದಿ ಸರ್ ಹೇಳಪ್ಪ ಅಂದ್ರೆ ಬಹಳ ಎಲ್ಲರೂ ಬಹಳ ಜನರೊಂದಿಗೆ ಬಹಳ ಓಡಾಡೋರು. ನಾವು ಸದಸ್ಯರು ಎಲ್ಲ ಇದ್ದೀವಿ. ನಮ್ಮ ಸಾಕು ಏನಾದ್ರು ನಮ್ಮ ಅವಶ್ಯಕತೆ ಇದ್ರೆ ನಮ್ಮನ್ನು ಕೂಡ ಅವರು ಬಳಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಬರುವಂತವರು ಸಂತೋಷ್ ಸರ್ ಆಗಮಿಸಿದರೆ ಅವರು ಕೂಡ ನಾವು ಇದೇ ಮಾತನ್ನ ನಾವು ಹೇಳಿ ಅವರು ಕೂಡ ಸ್ವಾಗತ ಬಯಸ್ತೀವಿ. ನಮ್ಮ ಅಧಿಕಾರಿಗಳು ಹೇಗಿದ್ರು ಹೋಗಿದ್ದಾರೆ ಅಂತಂದ್ರೆ ಮಾಡಬೇಕಾದ ಕೆಲಸವನ್ನ ಅವತ್ತು ಯಾರು ಆಡಿ ತೋರಿಸದೆ ಮಾಡಿ ತೋರಿಸತಕ್ಕಂಥ ಒಂದು ಪ್ರವೃತ್ತಿ, ಅವರಿಗೆ ಕರ್ತವ್ಯಕ್ಕೆ ತೊಂದರೆ ಆಗ್ತಕ್ಕಂಥ ಯಾವ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಿ ನಮ್ಮ ಸಾಹೇಬರು ಯಾಕೆ ತೆಗೆದುಕೊಳ್ಳುತ್ತಂದ್ರೆ ಅದೇ ಮೊದಲೇ ನಮ್ಮ ಇಲಾಖೆ ಹೇಗೆ ನಡೆದು ಹೋಗ್ತೀವಿ. ಆದ್ರೆ ನಮ್ಮ ಇಲಾಖೆಯಲ್ಲಿ ಹೊಸ ಒಂದು ಜನಸ್ನೇಹಿ ಪೊಲೀಸ್ ಸಲುವಾಗಿ ಹೊಸ ಒಂದು ಏನು ನಮ್ಮ ಪೊಲೀಸ್ ಇಲಾಖೆ ಹೊಸ ಆಯಾಮಗಳನ್ನು ನಾವು ಹಗ್ಗದಿರಲ್ಲ. ಈಗ ಸೂಚಿತ ಆದ ಮೇಲೆ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಅಷ್ಟೊಂದು ಸೂಕ್ಷ್ಮವಾಗಿ ಜನರಿಗೆ ಮತ್ತು ಜನರ ಕಷ್ಟಗಳಿಗೆ ಸ್ಪರ್ಧೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿ. ಅಂತ ಒಂದು ಇಲಾಖೆ ಒತ್ತಡದಲ್ಲಿ ನಮ್ಮ
ಸಿಟಿಎಸ್ ಆಗಬೇಕು, BSS ಆಗಬೇಕು, ಬೇಕಿದ್ರೆ ಹೊರತು ನಾವು ಒಳ್ಳೆಯದಕ್ಕೆ ಬೇಕಾದ್ರೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲ ನಾವು ಹೇಳ್ಕೊಂಡಾಗ ಎಲ್ಲ ನಮ್ಮ ಸಿಬ್ಬಂದಿಗಳಲ್ಲಿ ಇದೆ ಸರ್. ನಾವು ಹೇಳಿದಂತ ನಾವು ಯಾರೋ ಸಂಪೂರ್ಣ ನಮ್ಮ ಸಿಬ್ಬಂದಿಗಳು ಮಾಡ್ಕೊಂಡಿಲ್ಲ ಅಂತ ಮಾತನ್ನ ಇವತ್ತು ನಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಈ ಭೂಮಿ ನಡೆದಾಡಬೇಕು, ಇಲ್ಲಿನ ನೀರನ್ನು ಕುಡಿಬೇಕು ಅಂತ, ಇಲ್ಲಿನ ವಾಯುವನ್ನು ಉಸಿರಾಡಬೇಕು ಅಂತ ಪುಣ್ಯ ಮಾಡಿದೆ. ನಾವು ಪುಣ್ಯ ಮಾಡಿದ್ರೆ ನೀವು ಜೀವಮಾನ ಪುಣ್ಯ ಮಾಡಿದ್ರಿ. ಯಾಕಂದ್ರೆ ಈ ಭೂಮಿ ಅಷ್ಟು ಸುಲಭದ ಭೂಮಿ ಅಲ್ಲ. ಯಾವುದೇ ಮಹಾನುಭಾವರು ಹುಟ್ಟು ಬರಬೇಕು ಅಂದರೂ ಕೂಡ ಕೇಳಬೇಕು, ಅಲ್ಲಿಯ ಭೂಮಿಯ ಗುಣ ಹಂಗೈತಿ, ಅಲ್ಲಿಯ ನೀರಿನ ಗುಣ ಹಂಗೈತಿ ಅಂತೆ. ಸೊ ಇಲ್ಲಿಯ ಗುಣ ಇದೆ, ಭೂಮಿಯ ಗುಣ ಇರ್ತದೆ, ಬಹಳ ಮಹತ್ವದ ಗುಣ. ಯಾಕಂದ್ರೆ ಈ ಭೂಮಿ ಮೇಲೆ ಜಗಜ್ಯೋತಿ ಅನ್ನಿಸ್ಕೊಂಡಿರ್ತಕ್ಕಂಥ, ವಿಶ್ವದ ಎಲ್ಲರೂ ಅನ್ನ ಅನ್ನಿಸ್ಕೊಂಡಿರ್ತಕ್ಕಂಥ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಜಾಗ ಇದು. ಹೀಗಾಗಿ ಇಲ್ಲಿ ಒಂದಷ್ಟು ಸಮಯ ನಾವೇನು ಕಳೆದೀವಿ ಅದು ನಮ್ಮ ಭಾಗ್ಯ. ಅದಕ್ಕೆ ಈ ಭಾಗ್ಯ ಯಾರಿಗಿಲ್ಲ, ಯಾರಿಗೆ ಗೊತ್ತು ಅನ್ನುವ ಮಾತನ್ನ ಹೇಳಬಹುದು. ಇಡೀ ದಕ್ಷಿಣ ಭಾರತವನ್ನ ತನ್ನ ಆಧೀನದಲ್ಲಿ ಇಟ್ಟುಕೊಂಡು ಆಡಳಿತವನ್ನು ನಡೆಸಿರ್ತಕ್ಕಂಥ ನಿಮ್ಮಲ್ಲಿ ಪುಲಕೇಶಿ ಇರತಕ್ಕಂತಹ ಜಾಗ ಕೂಡ ಈ ಭಾಗದಲ್ಲಿ. ಹೀಗಾಗಿ ಇಂತಹ ಅದ್ಭುತವಾದ ನಾಡಿನಲ್ಲಿ ಸೇವೆಗೆ ಅವಕಾಶ ದೊರಕಿಸಿಕೊಟ್ಟವರಿಗೆ ಮೊದಲು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ವೇದಿಕೆಯ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸೇವೆಗೆ ನೀವೆಲ್ಲ ಅಂದರೆ ಬೆಳಗಾವಿ ಮತ್ತು ಹುಡುಗನ ಭಾಗದ ಅಮೆಂಗಳ ಭಾಗದ ಎಲ್ಲ ಜನರು ಇವ ನಾಗವ ಎಂದು ಎನಿಸಲಿಯ, ಇವ ನಮ್ಮವ ಎಂದು ಎನಿಸಲಿಯ, ಇವ ನಮ್ಮ ಮನೆಯ ಮಗ ಎಂದೆನಿಸಲಿಯ ಅನ್ನುವ ರೀತಿಯೊಳಗೆ ನನ್ನನ್ನ ನಿಮ್ಮ ಮನೆಯ ಮಗನನ್ನಾಗಿಸಿಕೊಂಡು ನನ್ನನ್ನ ನೀವು ಎತ್ತಿ ಆಡಿಸಿ 2 ವರ್ಷ ಕಳಿಸಿ ಇಲ್ಲಿಂದ ಹೊರ ಕಳಿಸಲಿದ್ದೀರಿ. ಹೀಗಾಗಿ ಇದು ಕೂಡ ನನ್ನ ಭಾಗ್ಯ ಅಂತ ಭಾವಿಸುತ್ತೇನೆ. ಯಾವುದೂ ಕೂಡ ಅತಿರೇಕಕ್ಕೆ ಹೋಗಲಾರದ ಹಾಗೆ ನಮ್ಮ ಇಲಾಖೆಗೆ ಸಹಕಾರವನ್ನು ನೀವು ನೀಡಿದ್ದೀರಿ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಪೊಲೀಸ್ ಇಲಾಖೆ ಈ ಕಳೆದ 2 ವರ್ಷಗಳಲ್ಲಿ ಯಶಸ್ವಿಯಾಗಿ ಈ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದೆ ಅಂದರೆ ಅದಕ್ಕೆ ಮೂಲ ಕಾರಣೀಕರ್ತರು ಕೂಡ ನೀವೆಲ್ಲರೂ ಮಾತನ್ನು ಹೇಳಲು ಇಷ್ಟ. ಇನ್ನು ನಮ್ಮ ಸಹೋದ್ಯೋಗಿ ಮಿತ್ರರಲ್ಲಿ ನಾನು ಹೇಳುವುದೇನಂತಂದ್ರೆ, ಪೊಲೀಸ್ ಇಲಾಖೆಯ ಕರ್ತವ್ಯ ಹೆಂಗೆ ನಡೆದಿದೆ ಇವತ್ತಿನ ದಿನಮಾನಗಳಲ್ಲಿ ಅಂತಂದ್ರೆ, ನಮ್ಮ ಒಂದು ಒಪ್ಪಂದಗಳ ಅಂದ್ರೆ DSP ಸಾಹೇಬರು ಅವರು ಮಾತಾಡಿದ್ರು, ನೌಕರಿ ಉಳಿಸ್ಕೊಳ್ಳೋದನ್ನ ಒಂದು ನೌಕರಿ ಆಗೈತಿ, ನೌಕರಿ ಉಳಿಸ್ಕೊಳ್ಳೋದನ್ನ ಒಂದು ನೌಕರಿ ಆಗೈತಿ. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕೆ ಕಾರಣಗಳು ಏನು, ಪರಿಣಾಮಗಳು ಏನು, ಆ ಜಿಜ್ಞಾಸೆಗೆ ಹೋಗುವುದಕ್ಕಿಂತಲೂ ನಾವು ಯಾವ ರೀತಿ ಜನಸ್ನೇಹಿಯಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಅನ್ನೋದರ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ಹಿಂದೊಂದು ಕಾಲ ಏನು, ನಾನು ಚೂರಿ ಚಿಕ್ಕಣ್ಣ, ನಾನು ವಿಶ್ವದಲ್ಲಿ ಧರ್ಮಣ್ಣ ನಾಯಕ, ನಾನು ವೀರಭದ್ರ, ನನ್ನಂತ ಪೊಲೀಸ್ ಅಧಿಕಾರಿಗಳು ಯಾರು ಇಲ್ಲ ಅಂತೇಳಿ ಪೊಲೀಸರಿಗೆ ಮಾಡುವಂತ ತೀರ್ಮಾನ ಉಳಿದು. ಆದರೆ ಈಗ ನಮಗೆ ಈಗ ಪೂರ್ತಿಯಾಗಿ ಜನಸ್ನೇಹಿ ಪೊಲೀಸ್ ಸಂವಿಧಾನ ಚೌಕಟ್ಟಿನಲ್ಲಿ, ನಿಯಮಾವಳಿಗಳ ಚೌಕಟ್ಟಿನಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು. ಏನಾಗಿದೆ ಅಂದರೆ, ನಾವು ಹೊಟ್ಟೆ ಹೊಡೆಯಲಿಕ್ಕಾಗಿ ಈ ಒಂದು ನೌಕರಿ ಮಾಡಕತ್ತೀವಿ, ನಮ್ಮ ಹೆಂಡತಿ ಮಕ್ಕಳನ್ನ ಸಣ್ಣಕ್ಕಾಗಿ ನೌಕರಿ ಮಾಡಕತ್ತೀವಿ, ನಮ್ಮ ಮನೆಯನ್ನು ಉದ್ಧಾರ ಮಾಡಕ್ಕೆ ನೌಕರಿ ಮಾಡಕತ್ತೀವಿ ಎಂಬ ಭಾವನೆಯಲ್ಲಿ ನೌಕರಿ ಮಾಡಿದರೆ ಈ ನೌಕರಿ ಸೇರಿದ್ದು ವ್ಯರ್ಥ ವೇಸ್ಟ್. ನಾವು ಕೇವಲ ವ್ಯಕ್ತಿಗಳಲ್ಲ, ಜನಸಾಮಾನ್ಯರ ಪಾಲಿಗೆ ಸಂವಿಧಾನದಂತ ಅಧಿಕಾರವನ್ನು ಹೊಂದಿರುವ ಶಕ್ತಿ ನಾವು. ಆದ್ದರಿಂದ ನಮಗಿರುವ ಶಕ್ತಿಯನ್ನ ನಾವು ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳದೆ, ನಮಗಿರುವ ಶಕ್ತಿಯನ್ನ ನೊಂದವರ ರಕ್ಷಣೆಗೆ, ಸಮಾಜದ ಶಾಂತಿ ಸುವ್ಯವಸ್ಥೆಗೆ
ನಾವು ಏನಾದರೂ ಉಪಯೋಗ ಮಾಡಿದ್ರೆ ಈ ಇಲಾಖೆಗೆ ಸೇರಲಿಕ್ಕೆ ಸಾಧ್ಯ. ಆದ್ದರಿಂದ ನಾನು ಹೆಚ್ಚು ಮಾತನಾಡುತ್ತೇನೆ, ನನ್ನ ಮಾತುಗಳಿಗೆ ಕೂಡ ಮಾಡಿಕೊಳ್ತೇನೆ. ಎಲ್ಲ ನಮ್ಮ ಗೆಳೆಯರು ಮತ್ತೆ ನಮ್ಮ 2 ವರ್ಷದ ಅವಧಿ ಒಟ್ಟಾರೆ ಹೇಳೋದಾದ್ರೆ ಖುಷಿ ತಂದುಕೊಟ್ಟಿದೆ. ಪರ್ಸನಲಿ ಕಾಸೋದಕ್ಕೆ ಹೋಗೋದು ನೀವು ಬ್ಯಾಕ್ ಹೋಗ್ತಿ ಅಂತ ಮಾತು ಹೇಳಿದ್ರು, ಆದರೆ ಇಲ್ಲಿ ಬರೋಣ ಆತರ ಇರಲಿಲ್ಲ. ಅದಕ್ಕೆ ಕಾರಣ ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಆ್ಯಡ್ ಆಗುತ್ತೆ. ನಾವು ನಮ್ಮ ಯಾವ ತರ ಕೆಲಸ ಮಾಡ್ತೀವಿ, ನಾವು ನಮ್ಮ ಅಧಿಕಾರವನ್ನು ಯಾವ ರೀತಿ ಬಳಸ್ಕೊಡ್ತೀವಿ ಅನ್ನೋದು ಕೂಡ ಅಲ್ಲಿ ಆ್ಯಡ್ ಆಗುತ್ತೆ. ಅದ್ರ ಜೊತೆ ನಮ್ಮ ಅಧೀನದ ಅಧಿಕಾರಿಗಳು, ನಮ್ಮ ಮೇಲಾಧಿಕಾರಿಗಳು ಮತ್ತು ಇಲ್ಲಿಯ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಮತ್ತು ಸಂಘ ಸಂಸ್ಥೆಗಳು ಮತ್ತು ಇಲ್ಲಿನ ಸಾರ್ವಜನಿಕರು ಅವರು ಏನು ನಮಗೆ ಸಹಕಾರ ನೀಡ್ತಾರೆ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಆ ಎಲ್ಲವೂ ಸರಿ ಹೋದಾಗ ಕರೆಕ್ಟ್ ಆಗುತ್ತೆ. ಈ ಇಷ್ಟು ಅಂಶಗಳಲ್ಲಿ ಯಾವುದಾದ್ರು ಒಂದು ಅಂಶ ಹೆಚ್ಚು ಆದರೆ ಸಮಸ್ಯೆ ಆಗುತ್ತೆ. ಸೊ ಈ 2 ವರ್ಷದ ಅವಧಿಯಲ್ಲಿ ಯಾವುದೇ ಹೆಚ್ಚು ಆಗಿಲ್ಲ, ಎಲ್ಲವೂ ಸರಿ ಹೋಗಿದೆ. ಅದಕ್ಕೆ ನಮ್ಮೆಲ್ಲರಿಗೂ ಸಹ ಬದಾಮಿ ತಾಲೂಕು ಆಗಲಿ, ಹೊಸೂರು ತಾಲೂಕು, ಇಲ್ಲಿಂದಲೂ ಬೆಳೆದುಕೊಂಡ ಈ 4 ತಾಲೂಕಾ ಸಾರ್ವಜನಿಕರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಎಲ್ಲ ರಾಜಕೀಯ ಮುಖಂಡರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಪ್ರಥಮವಾಗಿ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಮೇನ್ ನಮ್ಮ ಬೆನ್ನೆಲು ಅಂದ್ರೆ ನನ್ನ ಅಧೀನ ಅಧಿಕಾರಿಗಳು, ನಮ್ಮ 2 ಸಿಪಿಐಗಳು. ಮೋಸ್ಟ್ಲಿ ನನ್ನ ಮತ್ತೆ ಸುನಿಲ್ ಬಿಟ್ಟರೆ ಎಲ್ಲರೂ 2-3 ಮುಖ ಮಾಡಿದ್ವಿ. ನಾವು ಎಲ್ಲ PSIಗಳು ಬದಲಾಯಿಬಿಟ್ಟು ಎಲ್ಲ 7 ಪೊಲೀಸ್ ಸ್ಟೇಷನ್ PSIಗಳು ಬದಲಾದ್ರು, ನಮ್ಮ ಬದಾಮಿ ಸಿಪಿಐಗಳು ಕೂಡ ಬದಲಾದ್ರು. ನಾನು ಸುನಿಲ್ ಹೋಗೋದಿದ್ವಿ, ಈಗ ನಮ್ಮಿಬ್ಬರದ್ದು ಕೂಡ ಬದಲಾವಣೆ ಇದೆ. ಏನಂತಲ್ಲಿ ಹೊಸ ವಿಷಯ ಇಲ್ಲ, ಬದಲಾವಣೆ ಸಹಜ. ಸರ್ಕಾರದ ಆದೇಶ ಪಾಲನೆ ಮಾಡಬೇಕು. 2 ವರ್ಷದ ಅವಧಿ ಏನಿದೆ ಅದನ್ನು ನಾವು ಸಕ್ಸಸ್ಫುಲ್ ಆಗಿ ಮುಗಿಸಿದ್ವಿ, ಅದು ಖುಷಿ ಸುದ್ದಿ. ನನ್ನ ಅಧೀನ ಅಧಿಕಾರಿಗೆ ನಾನು ಹೇಳೋದಿಷ್ಟೇ, ಪೊಲೀಸ್ ಇಲಾಖೆ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಅದರ ಬದಲಾವಣೆ ತಕ್ಕಂತೆ ನಾವು ಕೂಡ ಬದಲಾವಣೆ ಆಗಬೇಕು. ನಾವಿನ್ನೂ ಕೆಲವೊಬ್ಬರು ಹಳೆಯ ಯುಗದಲ್ಲಿ ಇದ್ದೀವಿ, ನಮ್ಮ ಪೊಲೀಸಿನಲ್ಲಿ. ಅದನ್ನ ಬಿಟ್ಟು ನಾವು ಕೂಡ ಈಗೇನು ಹೊಸದಾಗಿ ಸರ್ಕಾರದಿಂದ ಎಲ್ಲ ಜನಸ್ನೇಹಿ ಪೊಲೀಸ್, ಮನೆ ಮನೆಗೆ ಪೊಲೀಸ್ ಮತ್ತೆ ಹೊಸ ತಂತ್ರಜ್ಞಾನಗಳ ಬಳಕೆಗಳಲ್ಲಿ ನಾವೆಲ್ಲರೂ ಸಹ ಇನ್ನೂ ಹೆಚ್ಚಿನದನ್ನು ಕಲ್ಕೊಂಡು ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಡಬೇಕು. ನೀವು ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಟ್ಟಾಗ ಆಟೋಮೆಟಿಕಲಿ ಸಾರ್ವಜನಿಕರನ್ನು ಹೆಚ್ಚಿಗೆ ವ್ಯಕ್ತಪಡಿಸ್ತಾರೆ. ನನ್ನ ಪ್ರಕಾರ ನೀವು ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡಿದರೆ 100ರಲ್ಲಿ 89 ಜನ ಆದರೂ ಇಲ್ಲ ಪೊಲೀಸ್ ಅವ್ರ ಕೆಲಸ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಒಂದು 10 ಜನ ಇರ್ತಾರೆ, ಮಾಡ್ಕೊಂಡು ಹೋಗಿ. ಬಟ್ ನೀವು ನಿಮ್ಮ ದೇಶದ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಅಟ್ಲೀಸ್ಟ್ 100-85 ಜನ ಹೋಗಿ ಅಂದ್ರೆ ಸಾಕು, ನಮ್ಮ ಕರ್ತವ್ಯ ನಾವು ಮಾಡಿದ ಕೆಲಸ ಸಾಕು ಅಂತ ನಾವು ಬಯಸ್ಕೊಳ್ತೀವಿ. ಅದನ್ನ ಬಿಟ್ಟು ಇವತ್ತು ಕೆಲವೊಬ್ರು ಯಾವುದು ಆಗಿದೆ ಅಂದ್ರೆ ಪೊಲೀಸರ ಬಗ್ಗೆ 90 ಮಂದಿ ಕೆಟ್ಟದ್ದು ಡಿಬೇಟ್ ಪಡೆ ಮಾಡೋರು, 10 ಮಂದಿ ಮಾತ್ರ ನಮ್ಮ ಕೆಲಸ ಪ್ರಶಂಸೆ ಮಾಡೋದಾಗಿದೆ. ಸೊ ಎಲ್ಲಿಯೋ ಒಂದು ಕಡೆ ತಪ್ತಾ ಇದ್ವಿ, ನಾವು ತಪ್ತಾ ಇದ್ವು. ಸಾರ್ವಜನಿಕರ ಆಶೆ ಆಕಾಂಕ್ಷೆಗಳಿಗೆ ನಾವು ಈಡೇರಿಸುವ ಮಟ್ಟಿಗೆ ಕೆಲಸ ನಿರ್ವಹಿಸಲಿಲ್ಲವೋ ಇದು ನಡುವ ಗ್ಯಾಪ್ ಆಗಿ ಹೋಗಿದೆ. ಸೊ ಆ ಗ್ಯಾಪ್ ಅನ್ನ ನಾವೆಲ್ಲರೂ ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಅಪ್ ಟು ಒಬ್ಬ SP ಅಧಿಕಾರಿಗಳಿಗೂ ಅದನ್ನ ಆ ಗ್ಯಾಪ್ ಅನ್ನು ಫಿಲ್ ಮಾಡಿದಾಗ ಮಾತ್ರ ನಾವು ಉತ್ತಮ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನನ್ನ ಅಧೀನ ಅಧಿಕಾರಿಗಳು ಎಲ್ಲ CPI, PSI ಅವರು, ಎಲ್ಲ ASI, HCPC ಅವರು ಮತ್ತೆ ನಮ್ಮ ಮೇಲಾಧಿಕಾರಿಗಳು ಎಲ್ಲರೂ ಸಹ ಸಹಕಾರ ನೀಡಿದ್ದಕ್ಕಾಗಿ ಈ 2 ವರ್ಷ ನಾವು ಉತ್ತಮ ಕರ್ತವ್ಯ ನಿರ್ವಹಿಸಲಿಕ್ಕೆ ಅನುಕೂಲ ಆಗಿದೆ. ವಿಚಾರ ಮಾಡ್ತಾ ಇದ್ದೆ, ನಾನು ಬರಟ್ಟಿ ಸಾಹೇಬರಿಂದ 2 ಬಾರಿ ಮ್ಯಾಚ್ ಆರಿಸಿಕೊಂಡಿದ್ದೆ. ಇವತ್ತು ಅವ್ರು ನಮ್ಮ ಕಡೆಯಿಂದ ಚಾರ್ಜ್ ಕೊಡ್ತಾ ಇದ್ದಾರೆ. JOD CPI ಅವ್ರ ಕಡೆಯಿಂದ ನಾನು ಚಾರ್ಜ್ ಕೊಂಡಿದ್ದೆ. ನಂತರ ಇಬ್ಬರು DSP ಆಗಿ ACP ಇರುವಾಗ ನಾನು ಅವ್ರ ಕಡೆಯಿಂದ ವಹಿಸ್ಕೊಂಡಿದ್ದೆ. ಸೊ ಅವರು ಚಾರ್ಜ್ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಅವರು ಕೂಡ ನಂತರನೇ ಎಲ್ಲ ಜೊತೆ ಹೋಗುವಂತ ಅಧಿಕಾರಿ. ನಿಮ್ಮ ಎಲ್ಲ ಸಂಘ ಸಂಸ್ಥೆಗಳಾಗಲಿ, ರಾಜಕಾರಣಿ ವ್ಯಕ್ತಿಗಳಾಗಲಿ, ಪತ್ರಿಕಾ ಮಾಧ್ಯಮದ ಮಿತ್ರರು ಮತ್ತೆ ಎಲ್ಲ ಸಾರ್ವಜನಿಕರು ಸಹ ಈ 2 ವರ್ಷದಲ್ಲಿ ನಮಗೆ ಸಹಕಾರ ನೀಡಿದೆ. ಅದೇ ಸಹಕಾರವನ್ನು ಪೊಲೀಸ್ ಇಲಾಖೆ ಜೊತೆ ವಿಶೇಷವಾಗಿ ಹೊಸ CPI ಕೂಡ ಬರ್ತಾರೆ ಹೋಗೋದಕ್ಕೆ. ಅವರು ಕೂಡ ಇಲ್ಲಿ ಮುಂಚೆ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಅವರಿಗಾಗಲಿ, DSP ಸಾಹೇಬರಿಗಾಗಲಿ ಮತ್ತೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ತಾವು ಇಷ್ಟು ದಿನದಿಂದ ಸಹಕಾರ ನೀಡಿಕೊಂಡು ಬಂದಿರಿ. ಅದೇ ಸಹಕಾರ ನೀಡಿ
ಮಾತುಕತೆ ಎಲ್ಲರಿಗೂ ಒಳ್ಳೆಯದು. ಏನಾದರೂ ಸಣ್ಣ ಪುಟ್ಟ ವಯಸ್ಸು ವ್ಯತ್ಯಾಸಗಳು ಇಬ್ಬರು ಸಹ ಒಪ್ಪಿಗೆ ಬರ್ತಾ ಇತ್ತು. ಅದೇನಾದರೂ ಬಂದಾಗ ಇವೆಲ್ಲ ಠಾಣೆಗಳಲ್ಲಿ ಕೇಳಿದ್ರಿ, ನನಗೆ ಮಾತಾಡಿ ಹಾಗೆ ಒಟ್ಟಿನಲ್ಲಿ ನಾವು ಕೂತು ಶಾಂತ ರೀತಿಯಿಂದ ಇರಬೇಕಂತ ನಾನು ಒಂದು ಬಯಕೆ. ಅದೇ ರೀತಿಯಾಗಿ ಮಂಗಳೂರು ಉಪವಿಭಾಗಕ್ಕೆ ನೂತನವಾಗಿ ಆಗಮಿಸಿರ್ತಕ್ಕಂತಹ ಮಾನ್ಯ ಗೌರವಾನ್ವಿತ ಶ್ರೀ ಸಂತೋಷ್ ಬನಹಟ್ಟಿ ಡಿವೈಎಸ್ಪಿ ಸಾಹೇಬರಿಗೆ ಮಂಗಳೂರು ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳ ಪರವಾಗಿ ಹಾಗೂ ಅನಂತ ಧನ್ಯವಾದಗಳು. ಈಗ ಒಂದು ಸತ್ಕಾರ ಸಮಾರಂಭದಲ್ಲಿ ಸಿಬ್ಬಂದಿ ಸ್ಟಾಪ್ ಮಾಜಿ ಸೈನಿಕರ ವಿಷಯವನ್ನು ಧನ್ಯವಾದಗಳನ್ನು ಅರ್ಪಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇತಿಶ್ರೀಯನ್ನು ಹಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.